ರಾಜ್ಯಶಾಸ್ತ್ರದ್ದು ಪ್ರಶ್ನೆಗಳು ನೋಡೋಣ. ಕರ್ನಾಟಕದಲ್ಲಿ ಪ್ರಾಂತೀಯ ಸಮತೋಲನ ಅಧ್ಯಯನಕ್ಕಾಗಿ ನೇಮಕಗೊಂಡ ಸಮಿತಿ ಯಾವುದು? ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿ. 2001ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಎಷ್ಟು? ಅಂದರೆ 2001ರಲ್ಲಿ 66%. 2011ರಲ್ಲಿ ಜನಗಣತಿ 74%. ಸರ್ವ ಶಿಕ್ಷಣ ಅಭಿಯಾನ ಯಾವಾಗ ದೇಶಾದ್ಯಂತ ಜಾರಿಗೆ ಬಂದಿತು? 2001 ವಾಜಪೇಯಿ ಅವರ ಪೀಳಿಗೆ. ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಲು ಸಂವಿಧಾನದ ವಿಧಿ ಯಾವುದು? 21ನೇ ವಿಧಿ. ಭಾರತದ ಸರ್ಕಾರ ಶಿಕ್ಷಣದ ಹಕ್ಕು ಕಾಯ್ದೆ RTEಯನ್ನು ಯಾವಾಗ ಜಾರಿಗೊಳಿಸಿತು? 2009. ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಭಜನೆಯ ಯಾವಾಗ ಆಯಿತು? 1956. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಅಸ್ತಿತ್ವದಲ್ಲಿರುವ ಸಂಸ್ಥೆ ಯಾವುದು? ಲೋಕಾಯುಕ್ತ. ಕರ್ನಾಟಕ ಸರ್ಕಾರವು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ಸ್ಥಾಪಿಸಿ ಸಂಸ್ಥೆ ಯಾವುದು? ಸ್ತ್ರೀ ಶಕ್ತಿ. ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿನ ಚುನಾವಣೆಗಳಲ್ಲಿ ಮಹಿಳಾ ಮೀಸಲಾತಿಯ ಪ್ರಮುಖ ಎಷ್ಟು? 33%. ಅಂದರೆ ಪಂಚಾಯತಿ, ತಾಲೂಕು, ಜಿಲ್ಲಾ ಪಂಚಾಯತ್. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಇಂದಿರಾ ಗಾಂಧಿ. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್. ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು. ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು? ಸುಚೇತಾ ಕೃಪಲಾನಿ. 1991ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? 84 ಕೋಟಿ. 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ 221 ಕೋಟಿ. BPLನ ವಿಸ್ತೃತ ರೂಪ ಏನು? ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರುವವರು ಅಂತ. ನೆಕ್ಸ್ಟ್, ವಿದೇಶಾಂಗ ನೀತಿ. ಜವಾಹರಲಾಲ್ ನೆಹರು ಅವರು ಯಾವಾಗ ವಿದೇಶಾಂಗ ನೀತಿಯ ರೂಪರೇಷೆಗಳ ಅರಿವು ಮೂಡಿಸಿದರು? 1946 ಸೆಪ್ಟೆಂಬರ್ 7. ಪಂಚಶೀಲ ತತ್ವಗಳನ್ನೊಳಗೊಂಡ ಚೀನಾ ಭಾರತ ಶಾಂತಿ ಒಪ್ಪಂದ ಯಾವಾಗ ಏರ್ಪಟ್ಟಿತು? 1954 ಜೂನ್. ಪಂಚಶೀಲ ತತ್ವಗಳನ್ನೊಳಗೊಂಡ ಚೀನಾ ಭಾರತ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಚೀನಾ ಪ್ರಧಾನಿ ಯಾರು? ಚೌ ವೆನ್ ಲಾಯ್. ಅಲಿಪ್ತ ನೀತಿಯನ್ನು ರೂಪಿಸಿ ವಿದೇಶಾಂಗ ನೀತಿಯಲ್ಲಿ ಅನುಸರಿಸಿದ ಕೀರ್ತಿ ಯಾವ ದೇಶಕ್ಕೆ ಸೇರುತ್ತದೆ? ಭಾರತ. ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು? ನೆಲ್ಸನ್ ಮಂಡೇಲಾ. ಇತ್ತೀಚಿನವರೆಗೂ ಯಾವ ದೇಶದಲ್ಲಿ ವರ್ಣಭೇದ ನೀತಿ ಅಸ್ತಿತ್ವದಲ್ಲಿ ಇತ್ತು? ದಕ್ಷಿಣ ಆಫ್ರಿಕಾ. ಭಾರತದ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ನಿರೂಪಿಸಿದವರು ಯಾರು? ಜವಾಹರಲಾಲ್ ನೆಹರು. ವಿಶ್ವದ ಯಾವುದೇ ಬಣಕ್ಕೂ ಸೇರದೇ ಇರುವ ನೀತಿಗೆ ಏನೆಂದು ಕರೆಯುವರು? ಅಲಿಪ್ತ ನೀತಿ. ಭಾರತವು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ವಸಾಹತುಶಾಹಿಗೆ ಒಳಪಟ್ಟಿತು? ಬ್ರಿಟಿಷರು. ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವವಿರುವ ವಿದೇಶಾಂಗ ನೀತಿ ಇರಬೇಕೆಂದು ಹೇಳುವ ಭಾರತದ ಸಂವಿಧಾನ ವಿಧಿ ಯಾವುದು? 51ನೇ ವಿಧಿ. ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ವಿಶ್ವದ ಎಲ್ಲ ಖಂಡಗಳಲ್ಲಿರುವ ಸಾರ್ವಭೌಮ ರಾಷ್ಟ್ರಗಳು ಎಷ್ಟು? 198. 1949ರಲ್ಲಿ ಚೈನಾ ಕಮ್ಯುನಿಸ್ಟ್ ರಾಷ್ಟ್ರವೆಂದು ಉದಯಿಸಿದಾಗ ಅದನ್ನು ಮಾನ್ಯತೆ ಮಾಡಿದ ಪ್ರಪ್ರಥಮ ರಾಷ್ಟ್ರ ಯಾವುದು? ಭಾರತ. ಸಾರ್ಕ್ನ ವಿಸ್ತೃತ ರೂಪವೇನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್. ಬಾಂಗ್ಲಾದೇಶದ ನಿರ್ಮಾಣದಲ್ಲಿ ಪ್ರಧಾನ ಪಾತ್ರ ವಹಿಸಿದ ದೇಶ ಯಾವುದು? ಭಾರತ. ಬಾಂಗ್ಲಾದೇಶ ಯಾವಾಗ ಉದಯಿಸಿತು? 1971ರಲ್ಲಿ. 1966ರ ತಾಷ್ಕೆಂಟ್ನಲ್ಲಿ ಭಾರತ ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದ ಸಹಕರಿಸಿದ ದೇಶ ಯಾವುದು? ರಷ್ಯಾ. ಭಾರತ ಬಿಲ್ವಾ ಹಾಗೂ ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕರಿಸಿದ ದೇಶ ಯಾವುದು? ರಷ್ಯಾ. ಸಮಾಜಶಾಸ್ತ್ರ. ಮಾನವ ಕುಲ ತಾನೆಂದು ಒಲಂ ಎಂದು ಹೇಳಿದವರು ಯಾರು? ಆದಿಕವಿ ಪಂಪ. ಅಸ್ಪೃಶ್ಯತಾ ಆಚರಣೆಯ ತೊಡೆದು ಹಾಕಿದ ಸಂವಿಧಾನ ವಿಧಿ ಯಾವುದು? 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು? 1955ರಲ್ಲಿ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1976. ಅಸ್ಪೃಶ್ಯತೆ ನಿರ್ಮೂಲನೆಯ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದ ಶಾಸನ ಯಾವುದು? 1986ರ ಶಾಸನ. ದುಡಿಮೆ ಮತ್ತು ಆರ್ಥಿಕ ಜೀವನ. ನಮ್ಮ ಸಾಂಘಿಕ ಜೀವನದ ಅವಿಭಾಜ್ಯ ಅಂಗ ಯಾವುದು? ಸಾಮೂಹಿಕ ವರ್ತನೆ. ಚಿಪ್ಕೋ ಚಳುವಳಿಯ ಯಾವ ರಾಜ್ಯದಲ್ಲಿ ನಡೆಯಿತು? ಉತ್ತರ ಪ್ರದೇಶ. ಚಿಪ್ಕೋ ಚಳುವಳಿ ಯಾವ ಜಿಲ್ಲೆಯಲ್ಲಿ ನಡೆಯಿತು? ತೆಹ್ರಿ ಗರ್ವಾಲ್. ಚಿಪ್ಕೋ ಚಳುವಳಿ ಯಾವಾಗ ನಡೆಯಿತು? 1973ರಲ್ಲಿ. ಚಿಪ್ಕೋ ಚಳುವಳಿಯ ನೇತೃತ್ವ ವಹಿಸಿದವರು ಸುಂದರ್ಲಾಲ್ ಬಹುಗುಣ, ಶ್ರೀ ಚಂಡೀ ಪ್ರಸಾದ್. ಅಪ್ಪಿಕೋ ಚಳುವಳಿ ಯಾವ ರಾಜ್ಯದಲ್ಲಿ ನಡೆಯಿತು? ಕರ್ನಾಟಕ. ಅಪ್ಪಿಕೋ ಚಳುವಳಿ ಯಾವ ಜಿಲ್ಲೆಯಲ್ಲಿ ನಡೆಯಿತು? ಉತ್ತರ ಕನ್ನಡ ಜಿಲ್ಲೆ. ಅಪ್ಪಿಕೋ ಚಳುವಳಿ ಎಲ್ಲಿ ನಡೆಯಿತು? ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ
ಸಲಾನಿ ಗ್ರಾಮ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಮೌನ ಕಣಿವೆಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಕೇರಳ ಪಾಲ್ಘಾಟ್. ಕೈಗಾ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಕರ್ನಾಟಕದ ಕಾರವಾರ ಜಿಲ್ಲೆ. ಕೈಗಾ ವಿರುದ್ಧ ಚಳುವಳಿಗೆ ನೇತೃತ್ವ ವಹಿಸಿದ ಪ್ರಖ್ಯಾತ ಕನ್ನಡ ಸಾಹಿತಿ ಯಾರು? ಡಾ ಕೆ. ಶಿವರಾಮ್ ಕಾರಂತ್. ಭೂಗೋಳಶಾಸ್ತ್ರ. ಭಾರತ ನಮ್ಮ ಮಾತೃಭೂಮಿ. ಪ್ರಾಚೀನ ಕಾಲದಿಂದಲೂ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಯಾವುದು? ಭಾರತ. ಭಾರತದಲ್ಲಿರುವ ಹಲವಾರು ವೈವಿಧ್ಯತೆಗಳಿಂದಾಗಿ ಅದಕ್ಕೆ ಏನೆಂದು ಕರೆಯುವರು? ಉಪಖಂಡ. ಭಾರತ ಯಾವ ಖಂಡದಲ್ಲಿದೆ? ಏಷ್ಯಾ. ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ದಕ್ಷಿಣ. ಭಾರತದ 3 ಕಡೆಯಿಂದ ಜಲಾವೃತಗೊಂಡಿರುವುದರಿಂದ ಏನೆಂದು ಕರೆಯುವರು? ಪರ್ಯಾಯ ದ್ವೀಪ. ಭಾರತ ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿ ತ್ರಿಕೋನಾಕೃತಿಯಲ್ಲಿ ಯಾವ ಸಾಗರದಲ್ಲಿ ಚಾಚಿಕೊಂಡಿದೆ? ಹಿಂದೂ ಮಹಾಸಾಗರದಲ್ಲಿ. ಭಾರತದ ವಿಸ್ತೀರ್ಣ ಎಷ್ಟು? 32,87,263 ಚದುರ ಕಿಲೋಮೀಟರ್. ಇಂಡಿಯಾ ಎಂದು ಹೆಸರು ಯಾವ ನದಿಯಿಂದ ಬಂದಿದೆ? ಬೆಳಕಿಗೆ ಬಂದಿದೆ. ಸಿಂಧು ಇಂಡಸ್. ಭಾರತವು ಭೂಕ್ಷೇತ್ರದ ದೃಷ್ಟಿಯಿಂದ ಪ್ರಪಂಚದ ಎಷ್ಟನೇ ಸ್ಥಾನ ಹೊಂದಿದೆ? 7ನೇ ಸ್ಥಾನ. ಭಾರತವು ಪ್ರಪಂಚದ ಭೂಕ್ಷೇತ್ರದ ಶೇಕಡ ಎಷ್ಟು ಪ್ರಮಾಣ ಹೊಂದಿದೆ? 2.4%. ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಶೇಕಡ ಪ್ರಮಾಣ ಎಷ್ಟು? ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು? ಇಂದಿರಾ ಪಾಯಿಂಟ್. ಭಾರತದ ದಕ್ಷಿಣೋತ್ತರವಾಗಿ ಇರುವ ಉದ್ದ ಎಷ್ಟು? 3,214 ಕಿಲೋಮೀಟರ್. ಭಾರತದ ದಕ್ಷಿಣ ತುದಿಯಿಂದ ಇಂದಿರಾ ಪಾಯಿಂಟ್ ಎಲ್ಲಿದೆ? ಗ್ರೇಟ್ ನಿಕೋಬಾರ್. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಅಕ್ಷಾಂಶ ಯಾವುದು? 23° ಉತ್ತರ ಅಕ್ಷಾಂಶ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತವು ಪೂರ್ವ ಪಶ್ಚಿಮವಾಗಿ ಇರುವ ಉದ್ದವೆಷ್ಟು? 2,933 ಕಿಲೋಮೀಟರ್. ಭಾರತದ ವೇಳೆಯು ಯಾವ ರೇಖಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತಿದೆ? 92 ಪೂರ್ವ ರೇಖಾಂಶ. ಅಲಹಾಬಾದ್ ರೇಖೆ. ಭಾರತದ ಭೂಗಡಿ ಎಷ್ಟು ಉದ್ದವಾಗಿದೆ? 15,200 ಕಿಲೋಮೀಟರ್. ಭಾರತದ ಪ್ರಾದೇಶಿಕ ವೇಳೆಯು IST ಗ್ರೀನ್ವಿಚ್ ಕಾಲಮಾನಕ್ಕಿಂತ ಎಷ್ಟು ಮುಂದೆ ಹೊಂದಿದೆ? 5 ಗಂಟೆ 30 ನಿಮಿಷ. ಭಾರತದ ಜಲಗಡಿ ಎಷ್ಟು ಕರಾವಳಿ ಎಷ್ಟು ಉದ್ದವಾಗಿದೆ? 6,100. ಭಾರತದ ವಾಯುವ್ಯದಲ್ಲಿರುವ ದೇಶಗಳ್ಯಾವು? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಭಾರತದ ಉತ್ತರದಲ್ಲಿರುವ ದೇಶಗಳು? ಚೈನಾ, ನೇಪಾಳ, ಭೂತಾನ್. ಭಾರತದಲ್ಲಿ ಉತ್ತರದಲ್ಲಿರುವ ದೇಶಗಳು? ಚೈನಾ. ಭಾರತದ ಪೂರ್ವದಲ್ಲಿರುವ ದೇಶಗಳು? ಮ್ಯಾನ್ಮಾರ್, ಬಾಂಗ್ಲಾದೇಶ. ಭಾರತದ ದಕ್ಷಿಣಕ್ಕೆ ಇರುವ ದೇಶ? ಶ್ರೀಲಂಕಾ. ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? ಉತ್ತರಾರ್ಧಗೋಳ. ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು? ಗ್ರೇಟ್ ನಿಕೋಬಾರ್ ದ್ವೀಪದ ದಕ್ಷಿಣ ತುದಿ. ಭಾರತದ ದಕ್ಷಿಣ ಭಾಗದ ಭೂಶಿರದ ಹೆಸರೇನು? ಇಂದಿರಾ ಪಾಯಿಂಟ್. ಪ್ರಾಕೃತಿಕ ಲಕ್ಷಣ. ನೆಕ್ಸ್ಟ್. ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರಗಳನ್ನು ಒಳಗೊಂಡಿರುವ ಪರ್ವತ ಯಾವುದು? ಹಿಮಾಲಯ ಪರ್ವತ. ಮಧ್ಯ ಹಿಮಾಲಯಕ್ಕೆ ಇರುವ ಇನ್ನೊಂದು ಹೆಸರೇನು? ಹಿಮಾಲಯ. ಮಹಾ ಹಿಮಾಲಯಕ್ಕೆ ಇರುವ ಇನ್ನೊಂದು ಹೆಸರು? ಹಿಮಾದ್ರಿ. ಪ್ರಪಂಚದಲ್ಲಿಯೇ ಅತ್ಯುನ್ನತವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟು? 848. ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಗಾಡ್ವಿನ್ ಆಸ್ಟಿನ್. ಮೌಂಟ್ ಗಾಡ್ವಿನ್ ಆಸ್ಟಿನ್ ಶಿಖರದ ಎತ್ತರ ಎಷ್ಟು? 8611. ಉತ್ತರದ ಮಹಾಮೈದಾನದ ಉದ್ದ ಎಷ್ಟು? 2,400 ಕಿಲೋಮೀಟರ್. ಭೂ ಇತಿಹಾಸದ ಪ್ರಕಾರ ಅತಿ ಪುರಾತನವಾದ ಹಾಗೂ ಅತಿ ದೊಡ್ಡದಾದ ಭಾರತದ ಭೌಗೋಳಿಕ ವಿಭಾಗ ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ಕ್ಷೇತ್ರ ಎಷ್ಟು? 16 ಲಕ್ಷ ಚದುರ ಕಿಲೋಮೀಟರ್. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆನೆಮುಡಿ. ಆನೆಮುಡಿ ಶಿಖರದ ಎತ್ತರ ಎಷ್ಟು? 2,665 ಮೀಟರ್. ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನೆಂದು ಕರೆಯುವರು? ಸಹ್ಯಾದ್ರಿ ಬೆಟ್ಟಗಳು. ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು ಎಲ್ಲಿ ಸಂಬಂಧಿಸುತ್ತವೆ? ನೀಲಗಿರಿ ಬೆಟ್ಟಗಳಲ್ಲಿ. ತಮಿಳುನಾಡು. ಸಮುದ್ರದ ಉಪ್ಪು ನೀರಿನಿಂದಾದ ಸರೋವರಗಳಿರುವ ಇನ್ನೊಂದು ಹೆಸರೇನು? ಲಗೂನ್. ಒಡಿಶಾದಲ್ಲಿರುವ ಉಪ್ಪು ನೀರಿನ ಸರೋವರ ಯಾವುದು? ಚಿಲ್ಕಾ. ತಮಿಳುನಾಡಿನಲ್ಲಿರುವ ಉಪ್ಪು ನೀರಿನ ಸರೋವರ ಯಾವುದು? ಪುಲಿಕಾಟ್. ಭಾರತಕ್ಕೆ ಸೇರಿರುವ ಒಟ್ಟು ದ್ವೀಪಗಳು ಎಷ್ಟು? 247.
ಬಂಗಾಳಕೊಲ್ಲಿ ಭಾರತಕ್ಕೆ ಸೇರಿರುವ ಒಟ್ಟು ದ್ವೀಪಗಳೆಷ್ಟು? 204. ಉತ್ತರ ಭಾರತದ ಮೈದಾನವು ಯಾವ ಮಣ್ಣಿನಿಂದ ನಿರ್ಮಾಣವಾಗಿದೆ? ಮೆಕ್ಕಲು ಮಣ್ಣಿನಿಂದ. ಅಂದರೆ ನದಿಗಳು ಹೆಚ್ಚಿಗೆ ಇರೋದ್ರಿಂದ ಮೆಕ್ಕಲು ಮಣ್ಣು. ಅರಬ್ಬಿ ಸಮುದ್ರದಲ್ಲಿ ಭಾರತಕ್ಕೆ ಸೇರಿರುವ ದ್ವೀಪಗಳು ಎಷ್ಟು? 43. ಹವಳದ ದ್ವೀಪಗಳು ಎಲ್ಲಿವೆ? ಮನ್ನಾರ್ ಖಾರಿಯಲ್ಲಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹೇಗೆ ನಿರ್ಮಿತವಾಗಿವೆ? ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ. ನೆಕ್ಸ್ಟ್ ಮಾನ್ಸೂನ್ ವಾಯುಗುಣದ ಋತುಮಾನ ಲಕ್ಷಣ. ಭಾರತದಲ್ಲಿ ಯಾವ ಬಗೆಯ ವಾಯುಗುಣವಿದೆ? ಉಷ್ಣವಲಯದ ಮಾನ್ಸೂನ್. ಭಾರತದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಪ್ರದೇಶ ಯಾವುದು? ರಾಜಸ್ಥಾನದ ಗಂಗಾನಗರ, ಸುಮಾರು 52 ಡಿಗ್ರಿ ಮೇಲಿರುತ್ತೆ. ಇಲ್ಲೇ ಇದೆ ನೋಡಿ. ಭಾರತದ ದಾಖಲಾದ ಅತ್ಯಧಿಕ ಉಷ್ಣಾಂಶ ಎಷ್ಟು? 52 ಡಿಗ್ರಿ ಸೆಲ್ಸಿಯಸ್. ಭಾರತದ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಎಷ್ಟು? 118 ಡಿಗ್ರಿ ಸೆಂಟಿಮೀಟರ್. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ರಾಜಸ್ಥಾನದ ಜೈಸಲ್ಮರ್ ಜಿಲ್ಲೆಯ ರೊಯ್ಲಿ. ರಾಜಸ್ಥಾನದ ರೊಯ್ಲಿ. ಭಾರತದಲ್ಲಿ ದಾಖಲಾದ ಅತಿ ಕಡಿಮೆ ಮಳೆ ಪ್ರಮಾಣ 8.3 ಸೆಂಟಿಮೀಟರ್. ಭಾರತದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರುವ ಪ್ರದೇಶ ಯಾವುದು? ಮೇಘಾಲಯದ ಮೌಸಿನ್ರಾಮ್. ಭಾರತದ ಮಣ್ಣುಗಳು. ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚರಿಸಿದ ಮಣ್ಣಿಗೆ ಏನೆಂದು ಕರೆಯುವರು? ಮೆಕ್ಕಲು ಮಣ್ಣು. ಉತ್ತರ ಭಾರತ ಕಡೆ ಹೆಚ್ಚಿರುತ್ತೆ. ಕಪ್ಪು ಮಣ್ಣಿಗೆ ಇರುವ ಇನ್ನೊಂದು ಹೆಸರು ರೇಗರ್ ಮಣ್ಣು. ಕಪ್ಪು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ? ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ. ಕೊಳೆತ ಜೈವಿಕ ಅಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರುವ ಮಣ್ಣು ಯಾವುದು? ಪರ್ವತ ಮಣ್ಣು. ಕಪ್ಪು ಮಣ್ಣಿನ ಪ್ರದೇಶವನ್ನು ಏನೆಂದು ಕರೆಯುವರು? ಡೆಕ್ಕನ್ ಟ್ರಾಪ್. ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಮರುಭೂಮಿ ಮಣ್ಣು. ಹತ್ತಿ ಜೋಳ ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ರಾಗಿ ಮತ್ತು ಎಣ್ಣೆಕಾಳುಗಳು ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು? ಕೆಂಪು ಮಣ್ಣು. ಪಶ್ಚಿಮ ಘಟ್ಟಗಳು, ವಿಂಧ್ಯ, ಸಾತ್ಪುರ, ರಾಜ್ಮಹಲ್ ಬೆಟ್ಟ, ಪೂರ್ವಾಂಚಲಗಳಲ್ಲಿ ಕಂಡುಬರುವ ಮಣ್ಣು ಯಾವುದು? ಜಂಬಿಟ್ಟಿಗೆ ಮಣ್ಣು, ಲ್ಯಾಟರೈಟ್. ಅಧ್ಯಾಯ 5. ಭಾರತದ ಅರಣ್ಯಗಳು. ಭಾರತದಲ್ಲಿರುವ ಅರಣ್ಯದ ಪ್ರಮಾಣ ಎಷ್ಟು? 6.9 ಲಕ್ಷ ಚದುರ ಕಿಲೋಮೀಟರ್. ಭಾರತದಲ್ಲಿರುವ ಅರಣ್ಯದ ಶೇಕಡಾ ಪ್ರಮಾಣ ಎಷ್ಟು? 21.02. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ 900 ಮೀಟರ್ಗಳಿಂದ ಕಡಿಮೆ ಎತ್ತರವಾದ ಪ್ರದೇಶಗಳಲ್ಲಿ ಯಾವ ವಿಧದ ಅರಣ್ಯ ಕಂಡುಬರುತ್ತದೆ? ನಿತ್ಯ ಹರಿದ್ವರ್ಣ ಅರಣ್ಯಗಳು. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅರಣ್ಯದ ವಿಧ ಯಾವುದು? ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳು. ಎಲೆಯುದುರಿಸಿದ ಅರಣ್ಯಗಳಿಗಿರುವ ಇನ್ನೊಂದು ಹೆಸರೇನು? ಮಾನ್ಸೂನ್ ಅರಣ್ಯಗಳು. ತೀರಾ ಪ್ರದೇಶಗಳ ತಗ್ಗು ವಲಯಗಳು, ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಟ್ಟುವ ಪ್ರದೇಶದಲ್ಲಿ ಕಂಡುಬರುವ ಅರಣ್ಯದ ವಿಧ ಯಾವುದು? ಮ್ಯಾಂಗ್ರೋವ್ ಅರಣ್ಯಗಳು. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ MP. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯವಿರುವ ರಾಜ್ಯ ಹರಿಯಾಣ. ಭಾರತದಲ್ಲಿ ಇಂದು ಎಷ್ಟು ವನ್ಯಜೀವಿ ಧಾಮಗಳಿವೆ? 523. ಭಾರತದಲ್ಲಿರುವ ಜೈವಿಕ ವಲಯಗಳು 18. ಅಸ್ಸಾಂ, ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ ಯಾವುದು? ನಿತ್ಯ ಹರಿದ್ವರ್ಣ ಅರಣ್ಯ. ಹಿಮಾಲಯದಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ ಯಾವುದು? ಆಲ್ಪೈನ್ ಅರಣ್ಯ. ಗಂಗಾ ನದಿ ಮುಖಜ ಭೂಪ್ರದೇಶವನ್ನು ಏನೆಂದು ಕರೆಯುವರು? ಸುಂದರ್ಬನ್ಸ್. ಗಂಗಾ ನದಿ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ ಯಾವುದು? ಮ್ಯಾಂಗ್ರೋವ್ ಫಾರೆಸ್ಟ್. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಇದು ನೆಕ್ಸ್ಟ್ ಜಲಸಂಪನ್ಮೂಲ. ಭೂಮಿ ಮೇಲಿನ ನೀರಿನ ಮೂಲಗಳು ಯಾವುವು? ನದಿಗಳು ಮತ್ತು ಸರೋವರಗಳು. ಅಂತರ್ಜಲದ ನೀರಿನ ಮೂಲಗಳು ಯಾವುವು? ಬಾವಿಗಳು ಮತ್ತು ಚಿಲುಮೆಗಳು. ಕೃಷಿ ಇತಿಹಾಸದಲ್ಲಿಯೇ ಮಹತ್ವದ ಸಾಧನೆ ಯಾವುದು? ನೀರಾವರಿ ವ್ಯವಸಾಯ ಪದ್ಧತಿಯ ಆರಂಭ. ದೇಶದಲ್ಲಿ ಬಳಕೆಗೆ ದೊರೆಯುವ ಒಟ್ಟು ಜಲಸಂಪತ್ತಿನ ಪ್ರಮಾಣದಿಂದ ಗರಿಷ್ಠ ಎಷ್ಟು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸಲಾಗುತ್ತಿದೆ? 140 ದಶಲಕ್ಷ ಹೆಕ್ಟೇರ್. ಭಾರತದಲ್ಲಿ ಅಭಿವೃದ್ಧಿಪಡಿಸಿರುವ ಒಟ್ಟು ನಿವ್ವಳ ನೀರಾವರಿ ಕ್ಷೇತ್ರ ಎಷ್ಟು? 62.2 ದಶಲಕ್ಷ ಹೆಕ್ಟೇರ್. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ನೀರಾವರಿ ಕ್ಷೇತ್ರ ಹೊಂದಿರುವ ದೇಶ ಯಾವುದು? ಭಾರತ. ಭಾರತದಲ್ಲಿ ಅತಿ ಹೆಚ್ಚು ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸಿರುವ ನೀರಾವರಿ ವಿಧ ಯಾವುದು? ಬಾವಿ ನೀರಾವರಿ. ಭಾರತದಲ್ಲಿ ಒಟ್ಟು ಬಾವಿ ನೀರಾವರಿ ಕ್ಷೇತ್ರದ ಶೇಕಡಾ ಪ್ರಮಾಣ ಎಷ್ಟು? 59.7. ಭಾರತದ ಒಟ್ಟು ನೀರಾವರಿ ಕ್ಷೇತ್ರದ ಶೇಕಡಾ ಪ್ರಮಾಣ 33.7. ಭಾರತ ಹೊಂದಿರುವ ಕಾಲುವೆ ನೀರಾವರಿ ಕ್ಷೇತ್ರ ಪ್ರದೇಶ 16.5 ದಶಲಕ್ಷ.
ಸ್ವತಂತ್ರ ಭಾರತದ ಮೊಟ್ಟಮೊದಲ ವಿದ್ಯುದ್ವಾರ ನದಿ ಕಣಿವೆ ಯೋಜನೆ ಯಾವುದು? ದಾಮೋದರ ನದಿ ಕಣಿವೆ ಯೋಜನೆ. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ್ ನದಿ. ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಅಣೆಕಟ್ಟು ಬಾಕ್ರಾ ನಂಗಲ್ ಅಣೆಕಟ್ಟು. ಏಷ್ಯಾದಲ್ಲಿಯೇ ಅತ್ಯಂತ ಎತ್ತರವಾದ ಅಣೆಕಟ್ಟು ಬಾಕ್ರಾ ಅಣೆಕಟ್ಟು. ಬಾಕ್ರಾ ನಂಗಲ್ ಜಲಾಶಯಕ್ಕೆ ಏನೆಂದು ಕರೆಯುವರು? ಗೋವಿಂದ ಸಾಗರ. ಬಿಹಾರದ ಕಣ್ಣೀರಿನ ನದಿ ಕೋಸಿ. ಕೋಸಿ ಯೋಜನೆಯಡಿಯಲ್ಲಿ ಕೋಸಿ ನದಿಗೆ ಎಲ್ಲಿ ಅಣೆಕಟ್ಟು ನಿರ್ಮಿಸಲಾಗಿದೆ? ಭಾರತ ಮತ್ತು ನೇಪಾಳ ಗಡಿಯಲ್ಲಿನ ಹನುಮಾನ ನಗರ ಎಂಬಲ್ಲಿ. ಭಾರತ